ಡಿಫರೆಂಟ್ ನೇಮ್ಸ್. ಆಧುನಿಕತೆ ಕೊಟ್ಟಿರೋ ತೊಂದರೆ ಏನು ಗೊತ್ತಾ? ಅದ್ಭುತವಾದ ಪದ್ಧತಿಗಳನ್ನು ನಿರ್ನಾಮ ಮಾಡಿರೋದು. ಮೋಸ ನಿಮಗೆಲ್ಲ ಆಗಿರೋದು. ಮುಂದಿನ ಪೀಳಿಗೆಗಳಿಗೆ ಈ ಪದ್ಧತಿಗಳು ಇಲ್ಲ ಅನ್ನೋ ಒಂದು ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನೋದು ನನ್ನ ಗೊಂದಲ. ಐ ಕ್ಯಾನ್ ಕ್ಯೂರ್ ಥೌಸಂಡ್ಸ್ ಆಫ್ ಪೀಪಲ್ ಹೂ ಆರ್ ಕಾನ್ಸ್ಟಿಪೇಟೆಡ್ ವಿದೌಟ್ ಈವನ್ ಸೀಯಿಂಗ್ ದೆಮ್. I can cure thousands of diabetic patients without they coming to me at all. I can cure hundreds of cancer patients. They don't need to see me at all. I can also stabilize HIV patients. They don't need to come to me at all. But the problem doesn't end there. ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಐ ಹೋಪ್ ಎನಿ ಆಫ್ ಯು ಆರ್ ಅವೇರ್, ನನ್ನ ಲೆಕ್ಚರ್ಸ್ ಎಲ್ಲ ತುಂಬ ಇದೆ. ತುಂಬ ಜನ ನನಗೀಗ ಫೋನ್ ಮಾಡ್ತಾ ಇದ್ದಾರೆ. ಹಂಡ್ರೆಡ್ಸ್ ಆಫ್ ಕಾಲ್ಸ್ ಐ ಗೆಟ್. ಡಾಕ್ಟ್ರೇ, ನನ್ನ HbA1c 10.5 ಇತ್ತು, ನನಗೆ 6.5 ಆಗಿದೆ. ನನ್ನ ಗ್ಯಾಂಗ್ರೀನ್ ಇತ್ತು, ವಾಸಿಯಾಗಿದೆ. ಕ್ಯಾನ್ಸರ್ ಗಡ್ಡೆ ವಾಸಿಯಾಗಿದೆ. ಸಾಮೆ ಗಂಜಿ ಕುಡಿದಿದ್ದೀನಿ, ಆರಾಮಾಗಿದ್ದೀನಿ. ಈ ಥರ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಪೀಪಲ್ ಆರ್ ಕಾಲಿಂಗ್ ಆ್ಯಂಡ್ ದೇ ಆರ್ ಗೆಟಿಂಗ್ ಬೆಟರ್. I should have been happy, isn't it? No, I'm actually least worried about these results. ನನಗೆ ಗೋಳು ಏನಂದರೆ, ನಮ್ಮ ಹಳೆ ಪದ್ಧತಿಗಳೆಲ್ಲ ನಿರ್ನಾಮ ಆಗಿವೆ, ಅದನ್ನು ಮತ್ತೆ ಹುಟ್ಟಿಸೋದು ಹೆಂಗೆ? ನೀವೇನೋ ವಾಸಿ ಮಾಡ್ಕೊಂಡಿದ್ದೀರಾ. ಅಕ್ಕ ಸಾಮೆ ನವನೇ ತಿಂದು ಏನೋ ಖಾದರ್ ಅಂತ ಅವನು ಹೇಳಿದಾನೆ, ವಾಸಿ ಆಯಿತು. ಮೋಸ ಏನಂದರೆ, ಗ್ಯಾಂಗ್ರೀನ್ ಆದರೆ ಕೊರ್ಲೆ ಅಕ್ಕಿ ತಿನ್ನಿ, ಅರ್ಕ ತಿನ್ನಿ, ನವಣೆ ತಿನ್ನಿ, ಸಾಮೆ ತಿನ್ನಿ. ಅದಾದ್ಮೇಲೆ ಮತ್ತೆ ನಾರ್ಮಲ್ ಊಟ ಮಾಡ್ತೀನಿ ಡಾಕ್ಟ್ರೇ. ಅಂದ್ರೆ ನಮ್ಮ ಪದ್ಧತಿಗಳು, ಹಳೆ ಸಾಂಪ್ರದಾಯಗಳು ಅತಿ ವೈಜ್ಞಾನಿಕವಾದಿದ್ವು. ಇನ್ಫ್ಯಾಕ್ಟ್ ತಾಮ್ರದ ಪಾತ್ರೆ, ತಾಮ್ರದ ಶೀಟ್ಗಳನ್ನು ಅಲ್ಲಿ ಇಲ್ಲಿ ಹಾಕಿದ್ರೆ ಸೀನೋದು, ಕಣ್ಣು ಉಜ್ಜಿಕೊಳ್ಳೋದು, ಹೂ ಕಟ್ಟೋದು, ಸೈನಾಯ್ಡ್ಸ್ ಆಗಿದೆ ಅದನ್ನು ತೆಗೆದು ಬಿಡೋಣ, ಟಾನ್ಸಿಲ್ಸ್ ಆಗಿದೆ ತೆಗೆದು ಬಿಡೋಣ. ಪ್ಲಾಸ್ಟಿಕ್ ಶೀಟು ಹೀಟ್ಗೆ ತಂದು ನೀವು ಆ ಕಡೆ ಹೋದರೆ ಸಾಕು, ನಿಮಗೆ ಕ್ಯಾನ್ಸರ್ ಗಡ್ಡೆಗಳು ಬರ್ಬೋದು. ಅಷ್ಟು ಅವೈಜ್ಞಾನಿಕವಾಗಿ ನಾವು ನಮ್ಮ ಜೀವನವನ್ನು ಕಳೆದ 40-50 ವರ್ಷಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಎದ್ದು ಸ್ನಾನ ಮಾಡಿ ಏನು ಮಾಡ್ತೀರಾ? ಎಲ್ಲ ಹಚ್ಕೊಂಡು ಆಮೇಲೆ ಒಂದು ಕೂಂಬ್ ತಗೊಂಡು, ಆ ಕೂಂಬ್ ಏನು? ನಂದು ಹಲಸಿನ ಮರದ್ದು. ಬಿಲೀವ್ ಮೀ, ಯು ಕ್ಯಾನ್ ಡೂ ದಿಸ್ ಎಕ್ಸ್ಪೆರಿಮೆಂಟ್ ಯುವರ್ ಸೆಲ್ಫ್. ಒಂದು ಮರದ್ದು ಕೂಂಬು ಮಾಡಿಕೊಂಡು ಬಾಚಿಕೊಳ್ಳ್ರಿ. ಒಂದು ಕಡೆ ಈ ಕಡೆ ಆ ಕಡೆ ಟಿವಿಗಳಲ್ಲಿ ತೋರಿಸ್ತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇರೋದು. ಒಂದು ಕಡೆ ಹಿಂಗೆ ಮಾಡ್ಕೊಳ್ರಿ, ಇನ್ನು ಪ್ಲಾಸ್ಟಿಕ್ ತೆಗೆದು ಹಿಂಗೆ ಮಾಡ್ಕೊಳ್ರಿ. ಅರ್ಧ ಗಂಟೆ ಆದಮೇಲೆ ನೋಡ್ರಿ ಏನಾಗತ್ತೆ ಅಂತ ನೋಡ್ಕೊಳ್ರಿ. ಆ್ಯಂಡ್ ಇಸ್ ಸಚ್ ಸಟಲ್ ಡಿಫರೆನ್ಸ್ ಇನ್ ಈ ಕೂಂಬ್ ವಿತ್ ಹಲಸಿನ ಕೊಂಬು. ದಿಸ್ ಇಸ್ ಮೇಡ್ ಆಫ್ ಹಲಸಿನ ಮರದ್ದು, ಬೇವಿನ ಮರದ್ದು. 4-5 ಮರಗಳಿಂದಾನೇ ಮಾಡ್ಕೋಬೇಕು ಕೊಂಬು. ಯಾವುದಂದರೆ ಅದರಿಂದ ಮಾಡಬಾರ್ದು. ಅತಿ ಅದ್ಭುತವಾದ ಶಬ್ದ ಬರೋದು ಹಲಸಿನ ಮರದ್ದು. ವೀಣೆ ಮಾಡೋದು, ತಂಬೂರೆ ಮಾಡೋದು, ಅದೆಲ್ಲ ಇದರಿಂದ ನೀವು ಬಾಚಿಕೊಂಡಾಗ, ಪ್ಲಾಸ್ಟಿಕ್ಕಿಂದ ಬಾಚಿಕೊಂಡಾಗ ಈ ಕೂದಲು ಅಲ್ಲೇ ಇರ್ತವೆ. ಪ್ಲಾಸ್ಟಿಕ್ಕಿಂದ ಬಾಚಿಕೊಂಡ್ರೆ ಕೂದಲು ಎದ್ದು ಬರ್ತಾ ಇರ್ತವೆ. ಇಷ್ಟೇ ವ್ಯತ್ಯಾಸ. ಯಾಕೆ? ದಿಸ್ ಡಸಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯುವರ್ ಪ್ಲಾಸ್ಟಿಕ್ ಈಸ್ ಆಲ್ವೇಸ್ ಚಾರ್ಜ್ಡ್. ಯಾಕ್ರಿ ಪ್ಲಾಸ್ಟಿಕ್ ಬ್ರಷು, ಪ್ಲಾಸ್ಟಿಕ್ ಕೊಂಬು, ಪ್ಲಾಸ್ಟಿಕ್ಗಳು ನಮ್ಮ ಮೈಗೆ ಸರಿ ಹೋಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನೇನು ದೊಡ್ಡದಾಗೇನು ಹೇಳ್ತಾ ಇಲ್ಲ. ಬಟ್ ಕ್ಯಾನ್ ವಿ ರಿಮೂವ್ ದೀಸ್ ನ್ಯಾಚುರಲ್ ಥಿಂಗ್ಸ್ ಅಟ್ಲೀಸ್ಟ್ ಫ್ರಮ್ ಅವರ್ ಬಾಡಿ ಟಚಿಂಗ್ ಗೋಯಿಂಗ್ ಇನ್ಸೈಡ್ ಅವರ್ ಮೌತ್ಸ್? ಇಷ್ಟೇ ನಾನು ಹೇಳ್ಕೊಂಡು ಬರ್ತಾ ಇರೋದು 15 ವರ್ಷದಿಂದ. ಅಸಹಜವಾದ ಪದಾರ್ಥಗಳನ್ನು ಬಾಯಿಗೆ, ಮೂಗುಗೆ, ಕಣ್ಣಿಗೆ ಹಾಕ್ಕೊಳ್ಳೋಕೆ ಶುರು ಮಾಡಿದ್ವಿ ನಾವು. ಹೇಳುವಾಗ ದೇಸಿ ಪದ್ಧತಿ ಅಂತೀನಿ. ಅದು ನಮ್ಮ ಅದೃಷ್ಟ. ನಮ್ಮ ದೇಶದಲ್ಲಿ ಇವತ್ತಿಗೂ ಸೋ ಕಾಲ್ಡ್ ಮಾಡರ್ನ್ ಏಜಲ್ಲೂ ಈ ಪದ್ಧತಿಗಳು ಅಲ್ಲೂ ಇಲ್ಲೂ ಇನ್ನೂ ಉಳಿದಿವೆ. ಈ ಹಾಲು ಈ ರೀತಿ ಉತ್ಪಾದನೆ ಮಾಡಬೇಕಾಗಿದ್ದ ಅಗತ್ಯ ಇಲ್ಲ ಅಂತ ಓಕೆ ತಂದಿದ್ದಾರೆ. ಒಂದು 10 ವರ್ಷ ಆದಮೇಲೆ ಅಥವಾ 5 ವರ್ಷ ಆದಮೇಲೆ ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ಇದು ಸರಿಗಿದೆಯಾ ಇಲ್ವಾ ಅಂತ ಒಂದು ಗುಂಪು ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಇರಬೇಕಾ ಇಲ್ವಾ? ಕೋಟ್ಯಾಂತರ ರೂಪಾಯಿ ಸೋರ್ ಹೋಗ್ತಾ ಇದೆ. ಈ ಕಡೆ ಕೊತ್ತಂಬರಿ ಸೊಪ್ಪು 5 ರೂಪಾಯಿ ಕೊಡಪ್ಪ ಅಂದರೆ ಅಷ್ಟು ಕೊಡಬೇಕಾ? ನೋಡ್ರಿ, ನಮ್ಮ ಮನಸ್ಥಿತಿ ಯಾವ ಒಂದು ವಿಕೃತ ರೂಪಕ್ಕೆ ಬಂದಿದೆ.
8,000 ಕೊಡೋದಕ್ಕೆ ರೆಡಿ ಇದ್ವಿ ನಾವು. 80 ರೂಪಾಯಿ ಕೊಟ್ಟು ನಾವನೇ ತಗೊಳ್ರಿ ಅಂದ್ರೆ, ಡಾಕ್ಟ್ರೇ ತುಂಬಾ ದುಡ್ಡು, 120 ರೂಪಾಯಿ ಡಾಕ್ಟ್ರೇ, ಬಡವ್ರು ಹೆಂಗ್ ತಿಂತಾರೆ? 120 ರೂಪಾಯಿ ಕೊಟ್ಟು ಆರ್ಕ ತಿನ್ರಿ, ಆರ್ಕ ಗಂಜಿ ಕುಡೀರಿ. ಆರಕ್ಕೆ ಆಕೆ 2 ವರ್ಷ ಗರ್ಭಕೋಶ ಕ್ಯಾನ್ಸರ್ ಅಂತ ಗರ್ಭಕೋಶ ತೆಗೆದುಬಿಟ್ಟಿದೆ. ಕ್ಯಾನ್ಸರ್ ಬೆನ್ನಕ್ಕೆ ಹತ್ಬಿಟ್ಟಿದೆ ಅಂತ ಮತ್ತೆ ರೇಡಿಯೋಥೆರಪಿ, ಮತ್ತೆ ಕೀಮೋಥೆರಪಿ, ಅಥವಾ ಕೀಮೋಥೆರಪಿ ರೇಡಿಯೋಥೆರಪಿ, ಯಾವ್ದು ಮುಂದೆ ಮಾಡ್ತಾರೆ ಯಾವ್ದು ಹಿಂದೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಎಲ್ಲ ಥರ ಮಾಡಿ ಮಾಡಿ ಬಿಟ್ಟು ಬಿಸಾಕಿ ಏನಾಗಿದೆ, ಉಸಿರಾಟ ಮಾಡಿದ್ರೆ ಉರಿ. ಸೊ ಆರ್ಕ ಅಕ್ಕಿಗೆ 120 ರೂಪಾಯಿ kg ಕೊಡ್ರಿ ಅಂದರೆ ಯಾರು ಕೇಳೋದು? ಬಡವರೇರು ನನ್ನನ್ನು ಈ ಪ್ರಶ್ನೆ ಕೇಳೋದಿಲ್ಲ. ದೇ ಡೋಂಟ್ ಮೈಂಡ್ ಗೋಯಿಂಗ್ ಆ್ಯಂಡ್ ಬೆಗ್ಗಿಂಗ್. ಕಳ್ತನ ಮಾಡಾದ್ರೂ 120 ರೂಪಾಯಿ ಕೊಟ್ಟು ಆರ್ಕ ತಂದು ತನ್ನ ತಾಯಿಗೆ ತಿನ್ಸಕ್ಕೆ ರೆಡಿ ಇದ್ದಾರೆ. ನೋಡಮ್ಮ, ಇಷ್ಟು ಅದ್ಭುತವಾದ ಧಾನ್ಯ ಇದೆ, ನೀವು ಮುಂಚೆಯಿಂದಾನೇ ತಿಂತಾ ಇದ್ರೆ ಆರಾಮಾಗಿರ್ಬೋದು. ಇಲ್ಲ, ನಾರ್ಮಲ್ ಊಟ ಮಾಡ್ತೀನಿ ಡಾಕ್ಟ್ರೆ ಅಂತ ಗ್ಯಾಂಗ್ರೀನ್ ವಾಸ್ ಮಾಡ್ಕೊಂಡಿರೋರು ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಬರೋರು ಮಾತಾಡೋದು. ಇನ್ಫ್ಯಾಕ್ಟ್ ಇದನ್ನು ವಿಶ್ಲೇಷಣೆ ಮಾಡೋಣ. 120 ರೂಪಾಯಿ ಆರ್ಕ ಅಕ್ಕಿ. ಆರ್ಕ ಅಕ್ಕಿ 4.5 ತಿಂಗಳ ಬೆಲೆ. ಕಷ್ಟಪಟ್ಟು ಬೆಳೀತಾರೆ, ಬರಗಾಲದಲ್ಲೂ ಬೆಳೆಯುತ್ತೆ. ಪ್ರತಿ ವಾರಕ್ಕೊಂದು ಸತಿ ಒಂದು ಸ್ಪ್ರಿಂಕಲ್ ಕೊಟ್ಟರೆ ಬರುತ್ತೆ. ಎಕರೆಗೆ 8 ಕ್ವಿಂಟಲ್ ಬರುತ್ತೆ. 8 ಕ್ವಿಂಟಲನ್ನು ಈ ದೊಡ್ಡ ದೊಡ್ಡ ಮಿಷಿನ್ಗಳಲ್ಲಿ ಡಿಹಸ್ಕ್ ಮಾಡಿ ಡಿಸ್ಟೋನಿಂಗ್ ಮಾಡಿ ಮಾಡೋದಕ್ಕೆ 15 ರೂಪಾಯಿ kg ತಗೋತಾನೆ. 2 kg ಆರ್ಕ ಕೊಟ್ಟರೆ 1 kg ಆರ್ಕ ಅಕ್ಕಿ ಬರುತ್ತೆ ನೀವು ತಿನ್ನೋದು. ಅಂದರೆ ರೈತನಿಗೆ 30-35 ರೂಪಾಯಿ 1 kg ಕೊಟ್ಟರೆ 2 kg ಅಂದರೆ 70 ರೂಪಾಯಿ ಆ kg ರೈತನಿಗೆ ಸಿಗೋದು. ತಿನ್ನೋ 1 kg 15 ರೂಪಾಯಿ ಮಿಷಿನಿಗೆ. ದೊಡ್ಡ ದೊಡ್ಡ ಮಿಷಿನ್ಗಳ ಡಿಹಸ್ಕ್ ಮಾಡ್ತಾರೆ ಅಂದರೆ 85 ರೂಪಾಯಿ ಆಯಿತು. ಇನ್ನು ಟ್ರಾನ್ಸ್ಪೋರ್ಟೇಷನ್ನು, ಆ ಹೊಲದಿಂದ ಮಿಷಿನ್ಗೆ, ಮಿಷಿನಿಂದ ಡೀಲರ್ಗೆ, ಡೀಲರಿಂದ ನಿಮ್ಮ ಶಾಪ್ಗೆ 10 ರೂಪಾಯಿ ಆದರೂ ಹಾಕ್ಕೊಂಡ್ರೆ ಒಟ್ಟಿಗೆ 95 ರೂಪೀಸ್ ಆಗುತ್ತೆ. ಸಿಟಿಯಲ್ಲಿ ಒಂದು ಶಾಪ್ ಇಟ್ಕೊಂಡು ಈ ಅಪ್ಪ ಮಾರಾಟ ಮಾಡಬೇಕು ಅಂದರೆ ಕನಿಷ್ಠ 20 ರೂಪಾಯಿ ಆದರೂ ಬೇಕಲ್ಲ. ಅದು ಹಂಗಾಮ, ಈ ಶಾಪು, ಏನದು ಡಿಪಾಸಿಟ್ಟು, ಇದು ಅದು ಅಂತ ಹತ್ರ ನಿಮಗೆ 110 ರೂಪೀಸ್ ಬರುತ್ತೆ. ಇನ್ನು ಅವರು ಸಂಸಾರ ಮಾಡಬೇಕಲ್ಲ ಬೆಂಗಳೂರಲ್ಲಿ. ನೀವು 1 ಲಕ್ಷ ರೂಪಾಯಿ ಅವನಿಗೂ ತಿಂಗಳಿಗೆ ಒಂದು 50,000 ರೂಪಾಯಿ ಬರಬೇಕಲ್ಲ. ಸೊ ಇನ್ನೊಂದು 10 ರೂಪಾಯಿ ಆ್ಯಡ್ ಮಾಡ್ಕೋತಾನೆ. ಅಫ್ಕೋರ್ಸ್ ದೇರ್ ಆರ್ ಮಿಡಲ್ ಮೆನ್ ಹೂ ಆರ್ ಆಲ್ವೇಸ್ ವಾಂಟಿಂಗ್ ಟು ಮೇಕ್ ಮೋರ್ ಮನಿ. ದೇ ಮೇ ಸೆಲ್ ಇಟ್ ಅಟ್ 150-200. ಡಯಾಬಿಟಿಕ್ ಪೇಷಂಟ್ಸ್ ಮಾತ್ರ ತಿನ್ನೋ ಊಟ ಅಲ್ಲ, ಗ್ಯಾಂಗ್ರೀನ್ ಬಂದಿರೋರು ಮಾತ್ರ ತಿನ್ನೋ ಊಟ ಅಲ್ಲ. ಇನ್ಫ್ಯಾಕ್ಟ್ ಐ ಹ್ಯಾವ್ ಸೋ ಮೆನಿ ಕೇಸಸ್. ಡಯಾಲಿಸಿಸ್ 9 ಕ್ರಿಯಾಟಿನಿನ್ ಆಗಿದೆ, ನಾಳೆ ಡಯಾಲಿಸಿಸ್ ಮಾಡಬೇಕು ಅನ್ನೋರು ನಮ್ಮ ಹತ್ರ ಬರ್ತಾರೆ. 6ರಿಂದ 8 ತಿಂಗಳು ಆರ್ಕ ಸಾಮೆ ತಿಂತಾರೆ, ಎತ್ತಿಗೆ ಕ್ರಿಯಾಟಿನಿನ್ ಲೆವೆಲ್ಲು ಕಮ್ಮಿ ಆಗ್ತಾ ಬರುತ್ತೆ, ಆರಾಮಾಗಿದ್ದಾರೆ. ಡಯಾಲಿಸಿಸ್ ಮಾಡಿದರೆ 2 ವಾರ ಆದಮೇಲೆ ವಾರಕ್ಕೆ 2 ಸತಿ ಡಯಾಲಿಸಿಸ್ ಮಾಡ್ತಾ ಇರಬೇಕು. ಅದು ಎಷ್ಟು ಜೀವ ಇರುತ್ತೋ ಅಷ್ಟು ತನಕ ಡಯಾಲಿಸಿಸ್ ಮಾಡ್ತಾನೆ ಇರಬೇಕು. ದೇ ಕಿಲ್ ದ ಕಿಡ್ನೀಸ್. And each and every dialysis patient ends up paying minimum of 1,500 rupees per each dialysis sitting. Whether he may pay or government may pay or someone else pays, that whole money is draining on our economy. ಅಂದರೆ ಅತಿ ಅದ್ಭುತವಾದ ಈ ಸಿರಿಧಾನ್ಯಗಳು, 5 ಸಿರಿಧಾನ್ಯಗಳು, ಆರ್ಕ, ಸಾಮೆ, ನವಣೆ, ಕೊರ್ಲೆ, ಊದಲು, ಯಾಕೆ ಇಷ್ಟು ಅದ್ಭುತವಾದ ಕೆಲಸವನ್ನು ಮಾಡ್ತವೆ ಅಂದರೆ ಇದರಲ್ಲಿ ನಾರಿನ ಅಂಶ ದೇವರು ತುಂಬಿದ್ದಾರೆ. 8%, 9%, 9.8%, 10%, 2.5% ಕೊರ್ಲೆಯಲ್ಲಿ ತುಂಬಿದ್ದಾರೆ. ಈ ನಾರು ಈ ಪಿಷ್ಟ ಪದಾರ್ಥದ ಜೊತೆಗೆ ಇಟ್ ಈಸ್ ಇಂಟರ್ವಾವನ್ ಅಲಾಂಗ್ ವಿತ್ ದ 7 ಪದರಗಳಲ್ಲಿ ದೇವರು ನಿರ್ಮಾಣ ಮಾಡಿದ್ದಾರೆ. ಹಂಗಂತ ಹೇಳಿ ಪಾಲಿಶ್ ಮಾಡ್ತಾ ಇದ್ದಾರೆ. ಈಗ ಪಾಲಿಶ್ಡ್ ಅಕ್ಕಿ ಅಂತ ಬರ್ತಾ ಇದೆ, ಎಲ್ಲ ಬೆಳ್ಳಿಗೆ ಕಾಣಿಸಂಗ್ ಮಾಡ್ತಾರೆ. ಏನಾಗಿದೆ, ಗೌರ್ಮೆಂಟ್ಗಳು ಪಾಪ್ಯುಲರೈಸ್ ಮಾಡ್ಕೊಳ್ಳೋದಕ್ಕೆ ಬಿಳಿ ಅಕ್ಕಿಯನ್ನು ಫ್ರೀಯಾಗಿ ಒಬ್ಬರು ಕೊಡ್ತಾರೆ, 2 ರೂಪಾಯಿಗೆ ಒಂದೊಬ್ರು ಕೊಡ್ತಾರೆ, 1 ರೂಪಾಯಿಗೆ ಒಬ್ರು ಕೊಡೋಕೆ ಶುರು ಮಾಡಿದ್ದಾರೆ. ಬಟ್ ಹೊಣೆಗಾರಿಕೆ ನಮ್ಮ ಮೇಲೆ ಫ್ರೀಯಾಗೇನು ಯಾರಿಗೂ ಸಿಗೋದಿಲ್ಲ. ಆನ್ ದ ಹೋಲ್ ಪೀಪಲ್ ಪೇ ಮನಿ ಟು ದೀಸ್ ಕಂಪನೀಸ್. ಈ ಬಿಳಿ ಅಕ್ಕಿ ಬೀಜ ನಮ್ಮದಲ್ಲ, ಫರ್ಟಿಲೈಸರ್ಸು ನಮ್ಮದಲ್ಲ, ಪೆಸ್ಟಿಸೈಡ್ಸು ನಮ್ಮದಲ್ಲ, ಎಲ್ಲದಕ್ಕೂ ದುಡ್ಡು ಸೋರ್ತಾ ಇದೆ. ಜಸ್ಟ್ ಲೈಕ್ ಮಿಲ್ಕ್. ಗೋಧಿ, ಈ ಗೋಧಿ ಅಕ್ಕಿ ತಿಂದು ಏನಾಗಿದ್ದೀವಿ, 25 ಜನಕ್ಕೆ ಡಯಾಬಿಟಿಸ್ ಬಂದಿದೆ, 100ಕ್ಕೆ 45 ಜನಕ್ಕೆ BP ಬಂದಿದೆ, 100ಕ್ಕೆ 38 ಜನಕ್ಕೆ ರೊಮ್ಯಾಟಿಸಮ್ ಬಂದಿದೆ, 60 ಜನಕ್ಕೆ
ಅದೇನೇ ಕಾಯಿಲೆಗಳು ಬಂದಿದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈಗ. ವರ್ಲ್ಡ್ ಭಯಾನಕ ಆಧುನಿಕ ರೋಗಗಳೆಲ್ಲಾನು ನೀವು ಯಾರ ತಲೆಗೂ ತಂಟೆಗೂ ಹೋಗಬೇಡಿ. 6 ತಿಂಗಳು